ಮಕ್ಕಳಿಗೆ ಈ ಹೂವ ಅಂದ್ರೆ ಒಂದು ಎಲೆ ಮೇಲೆ ಒಂದು ಹೂವನೇ ಇಡಬೇಕು. ಒಂದ್ ಎಲೆ ಮೇಲೆ ಒಂದು ಹೂವನೇ ಇಡಬೇಕು. ಅಂದ್ರೆ ಒಂದು ಅನ್ನೋದು ನಾವು ಗಣಿತದೊಳಗೂ ನಾವು ಅಂಚಿನ ಬರಬೇಕು. ನಾವು ಇಡುವಂತ ವಸ್ತುನು ಕೂಡ ಅದು ಯಾವ್ದಾರ ಬಿಟ್ಟು ಹೋಗಿತ್ತಂದ್ರ ಅದ್ರ ಮೇಲೆ ಒಂದು ಇನ್ನೊಂದು ನಾವು ಇಟ್ಟಿಲ್ಲ. ಅದ್ರ ಮೇಲೆ ನಾವು ಇಡಬೇಕು ಅನ್ನೋದು ಒಂದು ಅಂದ್ರೆ ಅದಕ್ಕೆ ಎಲಿಗೆ ಒಂದು ಗಿಡ ಇಟ್ಟಿದ್ದ ಹೂವ ಇದ್ದೇ ಹೂವನ್ನ ಎಲ್ಲಿ ನಾವು ನೋಡ್ಬೋದು. ಹೂವನ್ನ ಎಲ್ಲಾರು ಬೇರೆ ಗಾಡಿ ಮೇಲೆ ಹಾಕಕ್ಕಾಗತ್ತಲ್ಲ? ಇಲ್ಲ, ಹಾಕಕ್ಕಾಗಲ್ಲ. ಅದಕ್ಕೆ ಎಲಿ ಮೇಲೆ ಅದು ಗಿಡ ಮತ್ತೆ ಎಲಿನ ಸೇರಿಸ್ಬೇಕಾದ್ರೆ ನಾವು ಎಲಿ ಮೇಲೆ ಒಂದು ಎಲೆಗೆ ಒಂದು ಹೂವ, ಒಂದು ಎಲೆಗೆ ಒಂದು ಹೂವ ಅಂತ ಇಡಲೇಬೇಕು. ಆ ಹೂವನ್ನ ಆ ಎಲಿ ಬದಲಾಗಿ ನಾವು ಯಾವ ಒಂದು ಹಾಳೆ ಕೊಡ್ಬೋದಿತ್ತಲ್ಲ ನಿಮ್ಗೆ? ಹಾಳೆ ಮೇಲೆ ಅಂತ ಹೂವು ಬೆಳೀತದೆ. ಆ ಎಲಿ ಮೇಲೆ ಏನಾರ ಒಂದು ನಾವು ಕಲ್ಲು ಕೊಡ್ಬೋದು. ಕಲ್ ಮೇಲೆ ಇರ್ತದೇನ್ರಿ? ಕಲ್ಲು ಏನಾರ ಬೆಳೀತದೆ ನಾವು ಎಲಿ ಮೇಲೆ? ಇಲ್ಲ. ಅದಕ್ಕೆ ಹೊಂದಿಸುವುದು ಅಂದ್ರೆ ಇವಾಗ ತಾಯಿ ಜೊತೆ ನಾವು ಮಕ್ಕಳನ್ನ ಬಿಟ್ರೆ ಮಾತ್ರ ಹೊಂದ್ತಾವ. ತಾಯಿ ಜೊತೆ ಯಾವ್ದಾರ ಒಂದು ನಾವು ಪ್ರಾಣಿ ಬಿಟ್ರೆ ಹೊಂದ್ತಾವೇನ್ರಿ? ಹೊಂದಿಸುವುದಂದ್ರ ಸೇರ್ಸೋದು. ಅದಕ್ಕ ಅದ್ರ ಹತ್ರ ಯಾವ್ದಿರ್ತೈತಿ ವಸ್ತುನ ನಾವು ಸೇರ್ಸೋದು. ಇವಾಗ ರೊಟ್ಟಿ ಪಲ್ಯ ಸೇರಿಸಿದ ಅದು ಹೊಂದಿಸೋದು. ಎರಡು ಸೇರಿ ತಿನ್ಬಹುದು. ಅದೇ ರೀತಿ ಅನ್ನದೊಳಗ ನಾವು ಸಾಂಬಾರ್ ಹಾಕಿದ್ರೆ ತಿನ್ನಕ್ ಬರುತ್ತೆ. ಅದೇ ಪಲ್ಯ ಹಾಕಿ ಊಟ ಮಾಡಂದ್ರ ಅನ್ನ ಸಾರು ಊಟ ಮಾಡ್ದಂಗ ಆಗುತ್ತೆ. ಪಲ್ಯ ಅದೇನೋ ಹೊಂದಿ ಊಟ ಸ್ವಲ್ಪ ಟೇಸ್ಟ್ ಹೋಗುತ್ತೆ. ಅದಕ್ಕೆ ಅನ್ನಕ್ಕ ಸಾರ ಇರ್ಬೇಕು. ಆನಂತರ ಇದಕ್ಕೆ ಏನಿರ್ಬೇಕು? ಎಲೆಗೆ ಇರಬೇಕು, ಮಕ್ಕಳಿಗೆ ತಾಯಿ ಇರ್ಬೇಕು. ಅದೇ ಯಾವ್ದು ಹೊಂದುತ್ತೈತಿ ಅದೇ ವಸ್ತುಗಳನ್ನ ತಗೊಂಡು ಇವತ್ತಿನ ದಿವಸ ನಾವು ಈ ಚಟುವಟಿಕೆಯನ್ನ ಮಾಡಿ. ಇದು 5 ನಿಮಿಷದ ಚಟುವಟಿಕೆ. ಮಕ್ಕಳಿಗೆ ಇದನ್ನ ಹೊಂದಿಸೋದು ಯಾವ್ಯಾವ ವಸ್ತುಗಳ ಎದಕ್ ಹೊಂದ್ತಾವ ಅನ್ನೋದು ಕಲ್ಪನೆ ಬರುವ ಒಂದು ಉದ್ದೇಶದಿಂದ ಈ ಒಂದು ಗಣಿತ ಪೂರ್ವ ಚಟುವಟಿಕೆ ಒಳಗ ಹೊಂದಿಸುವಂತ ಚಟುವಟಿಕೆಯನ್ನ ಮಾಡಿದ್ದಾರೆ. ಇದನ್ನ ನಿಮಗೂ ಕೂಡ ಈ ಒಂದು ECC ಡೇ ಒಳಗ ಇವತ್ತಿನ ದಿವಸ ಪೋಷಣ ಪಕ್ವಾಡದಿಂದ ECC ಡೇ ಅನ್ನು ಮಾಡಿ ನಿಮಗೆ ಅದರ ಅನುಭವ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸಣ್ಣ ಒಂದು ಚಟುವಟಿಕೆಯನ್ನು ಮಾಡಿಸಿದ್ದಾರೆ. ಇದರಿಂದ ನಿಮ್ಗೆ ಏನ್ ಅನಿಸ್ತು? ಶ್ರಾವಣಿ ಮಾತಾಡ್ರಿ ಚಿನ್ನಿ. ಇವಾಗ ಒಂದು ಪ್ಲೇಟ್ ಜೊತೆ ಅದ್ರ ಜೋಡಿ ಒಂದು ಗ್ಲಾಸ್ ಮನಿ ಒಳಗೂ ಕೂಡ ಆ ರೀತಿ ಮಕ್ಕಳ ಕಡೆಯಿಂದ ನೀವು ಮಾಡಿಸ್ಬೋದು. ಇದಕ್ಕೆ ಹೊಂದಿಸು, ಆನಂತರ ಕೆಳಗಿನಿಂದ ಮೇಲಿಂದ ಹೊಂದಿಸೋದು. ಅದು ಯಾವ್ದು ಪದಾರ್ಥದ ದೊಡ್ಡದಿಂದ ಸಣ್ಣದಿಂದ ಹೊಂದಿಸೋದು. ದೊಡ್ಡ ಲೋಟ, ಸಣ್ಣ ಲೋಟ, ದೊಡ್ಡ ಲೋಟ, ಸಣ್ಣ ಲೋಟ ನಾವು ಸೇರಿಸಬಹುದು. ಎಲ್ಲರೂ ಕೂಡ ನೀವು ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಇದರ ಅನುಭವ ಕೂಡ ತಾವು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಈ ಚಟುವಟಿಕೆ ಇಲ್ಲಿಗೆ ಮುಕ್ತಾಯ.